ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಚುನಾವಣೆಯ ಕಾವು ಜಾಸ್ತಿ ಆಗ್ತಾ ಇದೆ. ಮತ್ತೊಂದು ಕಡೆ ರಾಜಕೀಯ ನಾಯಕರುಗಳ ನಡುವೆ ಮಾತಿನ ಭರಾಟೆ ಕೂಡ ಜೋರಾಗ್ತಾ ಇರುವಂಥದ್ದು. ಟೀಕಿಸಲೆಂದೇ ಸಿಎಂ ಸಿದ್ದರಾಮಯ್ಯ ಒಂದಿಷ್ಟು ಮಂತ್ರಿಗಳನ್ನ ಬಿಟ್ಟಿದ್ದಾರೆ. ಆ ಮಂತ್ರಿಗಳಿಗೆ ದಿನ ಬೆಳಗಾದ್ರೆ ಮೋದಿ ಮತ್ತು ಜೋಶಿಯನ್ನ ಬೈಯೋದೇ ಕೆಲಸ ಆಗೋಗಿದೆ. ಬೈಯೋದಿಲ್ಲ ಅಂದ್ರೆ ಮಂತ್ರಿಗಿರಿಯಿಂದ ತೆಗೆದು ಹಾಕ್ತೀನಿ ಅಂತೇಳಿ ಸಿಎಂ ಹೇಳಿಬಿಟ್ಟಿದ್ದಾರೆ. ಇದರಲ್ಲಿ ಸಚಿವ ಸಂತೋಷ್ ಲಾಡ್ ಕೂಡ ಒಬ್ರು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅವರು ತಾವೇನು ಮಾಡೋದಿಲ್ಲ. ದಿನ ಬೆಳಿಗ್ಗೆ ಎದ್ರೆ ಒಂದಿಷ್ಟು ಮಂತ್ರಿಗಳನ್ನು ಬಿಟ್ಟಾರೆ. ಆ ನಂತರ ಅವ್ರಿಗೆ ಮೋದಿಯವ್ರನ್ನ ಜೋಶಿಯವ್ರನ್ನ ಬೈಯಂತ ಹಚ್ಚಾರ ಅಷ್ಟೇ. ಬೈಲಿಲ್ಲ ಅಂದ್ರೆ ಮಂತ್ರಿಗಿರಿಂದ ತೆಗಿತೇನೆ ಅಂತ. ಪಾಪ ಅದ್ರಲ್ಲಿ ಲಾಡು ಇದ್ದಾರೆ. ದಿವಸ ಅವ್ರಿಗೆ ಬೈದಿರ. ಪಾಪ ಅವರು ಒಳ್ಳೆ ಈ ಮೊದಲು ಒಳ್ಳೆತನದಿಂದ ಮಾತಾಡ್ತಾ ಇದ್ರು. ಅವ್ರಿಗೆ ಹೇಳ್ಯಾರ, ನೀವು ಬೈಲಿಲ್ಲ ಅಂತಂದ್ರೆ ನಿಮ್ಮನ್ನು ನಾನು ಮಂತ್ರಿ ಮಂಡಲದಿಂದ ತೆಗಿತೇನೆ ಅಂತ. ದಿನ ಬೆಳಿಗ್ಗೆ ಎದ್ದು ಮೋದಿಯವ್ರನ್ನ ಬೈತಾರೆ ಅವರು. ಅವ್ರು ತಾವೇನು ಮಾಡೋದಿಲ್ಲ. ದಿನ ಬೆಳಿಗ್ಗೆ ಎದ್ರೆ ಒಂದಿಷ್ಟು ಮಂತ್ರಿಗಳನ್ನು ಬಿಟ್ಟಾರೆ. ಆ ನಂತರ ಅವ್ರಿಗೆ ಮೋದಿಯವ್ರನ್ನ ಜೋಶಿಯವ್ರನ್ನ ಬೈಯಂತ ಹಚ್ಚಾರ ಅಷ್ಟೇ. ಬೈಲಿಲ್ಲ ಅಂದ್ರೆ ಮಂತ್ರಿಗಿರಿಂದ ತೆಗಿತೇನೆ ಅಂತ. ಪಾಪ ಅದ್ರಲ್ಲಿ ಲಾಡು ಇದ್ದಾರೆ. ದಿವಸ ಅವ್ರಿಗೆ ಬೈದಿರ. ಪಾಪ ಅವರು ಒಳ್ಳೆ ಈ ಮೊದಲು ಒಳ್ಳೆತನದಿಂದ ಮಾತಾಡ್ತಾ ಇದ್ರು. ಅವ್ರಿಗೆ ಹೇಳ್ಯಾರ, ನೀವು ಬೈಲಿಲ್ಲ ಅಂತಂದ್ರೆ ನಿಮ್ಮನ್ನು ನಾನು ಮಂತ್ರಿ ಮಂಡಲದಿಂದ ತೆಗಿತೇನೆ ಅಂತ. ದಿನ ಬೆಳಿಗ್ಗೆ ಎದ್ದು ಮೋದಿಯವ್ರನ್ನ ಬೈತಾರೆ ಅವರು. ಇದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಮಾತು. ಸಿಎಂ ಸಿದ್ದರಾಮಯ್ಯನವರಿಗೆ ಮಾತಿನಲ್ಲಿಯೇ ತಿರುಗೇಟನ್ನು ಕೊಟ್ಟಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು. ಸಂತೋಷ್ ಲಾಡ್ ಅವರನ್ನು ಬಿಟ್ಟು ನನ್ನನ್ನು ಬಯಸುವಂತಹ ಕೆಲಸವನ್ನು, ಮೋದಿ ಅವರನ್ನು ಬಯಸುವಂತಹ ಕೆಲಸವನ್ನು ಸಿದ್ದರಾಮಯ್ಯನವರು ಹಿಂದೆ ನಿಂತು ಮಾಡ್ತಾ ಇದ್ದಾರೆ ಅಂಥೇಳಿ ಪ್ರಹ್ಲಾದ್ ಜೋಶಿ ಅವರು ಟಾಂಗ್ ಕೊಟ್ಟಿರುವಂಥದ್ದು. ಅವರು ತಾವೇನು ಮಾಡೋದಿಲ್ಲ. ದಿನ ಬೆಳಿಗ್ಗೆ ಎದ್ರೆ ಒಂದಿಷ್ಟು ಮಂತ್ರಿಗಳನ್ನು ಬಿಟ್ಟಾರೆ. ಆ ನಂತರ ಅವ್ರಿಗೆ ಮೋದಿಯವ್ರನ್ನ ಜೋಶಿಯವ್ರನ್ನ ಬೈಯಂತ ಹಚ್ಚಾರ ಅಷ್ಟೇ. ಬೈಲಿಲ್ಲ ಅಂದ್ರೆ ಮಂತ್ರಿಗಿರಿಂದ ತೆಗಿತೇನೆ ಅಂತ. ಪಾಪ ಅದ್ರಲ್ಲಿ ಲಾಡು ಇದ್ದಾರೆ. ದಿವಸ ಅವ್ರಿಗೆ ಬೈದಿರ. ಪಾಪ ಅವರು ಒಳ್ಳೆ ಈ ಮೊದಲು ಒಳ್ಳೆತನದಿಂದ ಮಾತಾಡ್ತಾ ಇದ್ರು. ಅವ್ರಿಗೆ ಹೇಳ್ಯಾರ, ನೀವು ಬೈಲಿಲ್ಲ ಅಂತಂದ್ರೆ ನಿಮ್ಮನ್ನು ನಾನು ಮಂತ್ರಿ ಮಂಡಲದಿಂದ ತೆಗಿತೇನೆ ಅಂತ. ದಿನ ಬೆಳಿಗ್ಗೆ ಎದ್ದು ಮೋದಿಯವ್ರನ್ನ ಬೈತಾರೆ ಅವರು.